ಹಲೋ ಮತ್ತು ಸ್ವಾಗತ. ಈ ವಿಡಿಯೋದಲ್ಲಿ ಹ್ಯಾಂಡ್ ಲೋನ್ ಆಪ್ನಲ್ಲಿ ಹೇಗೆ ರಿಜಿಸ್ಟರ್ ಮಾಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡೋದು ಎಂದು ನೋಡೋಣ. ಮೊದಲು ಆಪ್ ಇನ್ಸ್ಟಾಲ್ ಆದ ಮೇಲೆ ಅದನ್ನು ಓಪನ್ ಮಾಡಿ. ಸ್ಟೆಪ್ 1, ರಿಜಿಸ್ಟ್ರೇಷನ್. ಮೊದಲ ಬಾರಿ ಆಪ್ ಓಪನ್ ಮಾಡ್ತಾ ಇದ್ರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಬರುತ್ತಾ ಇರುವ ಎಲ್ಲಾ ಪರ್ಮಿಷನ್ಸ್ಗಳನ್ನು ಅಲೌ ಮಾಡಿ. ಹೀಗಾದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ನಿಮ್ಮ ಮುಂದೆ ಕಾಣುತ್ತದೆ. ಮೊದಲು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಭರ್ತಿ ಮಾಡಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ ಮತ್ತು ಇಮೇಲ್ ಐಡಿ. ನಂತರ ಡಾಕ್ಯುಮೆಂಟ್ ಸೆಕ್ಷನ್ಗೆ ಸ್ಕ್ರೋಲ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ನಮೂದಿಸಿ ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿಯಿಂದ ಆಯ್ಕೆ ಮಾಡಬಹುದು, ಇಲ್ಲದಿದ್ದರೆ ಕ್ಯಾಮೆರಾ ಬಳಸಿ ಹೊಸ ಫೋಟೋ ತೆಗೆದುಕೊಳ್ಳಬಹುದು. ಆಮೇಲೆ ಮೇಲೆ ಇರುವ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನಿಮ್ಮ ಆಧಾರ್ ನಂಬರ್ ನಮೂದಿಸಿ ಅದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಿ. ಈಗ ನಿಮ್ಮ ಸೆಲ್ಫಿ ಫೋಟೋ ಮತ್ತು ವಿಡಿಯೋ ಅಪ್ಲೋಡ್ ಮಾಡುವ ಸಮಯ. ಕ್ಲಿಕ್ ಸೆಲ್ಫಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿಯಿಂದ ಆಯ್ಕೆ ಮಾಡಿ ಅಥವಾ ಹೊಸದು ತೆಗೆದುಕೊಳ್ಳಿ. ಸಂತೋಷವಾಗಿದ್ದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಸೆಲ್ಫಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. 1 ಸೆಕೆಂಡ್ನ ಚಿಕ್ಕ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ. ಅದಾದ್ಮೇಲೆ ಓಕೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಲು. ನಂತರ ಅಡ್ರೆಸ್ ಇನ್ಫಾರ್ಮೇಷನ್ ಸೆಕ್ಷನ್ಗೆ ಸ್ಕ್ರೋಲ್ ಮಾಡಿ. ನಿಮ್ಮ ಸ್ಟೇಟ್ ಆಯ್ಕೆ ಮಾಡಿ. ಸಿಟಿ, ಪಿನ್ ಕೋಡ್ ಮತ್ತು ಅಡ್ರೆಸ್ ನಮೂದಿಸಿ. ಆಧಾರ್ ಕಾರ್ಡ್ನಲ್ಲಿ ಇರುವಂತೆಯೇ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಅಪ್ಲಿಕೇಶನ್ ಚಾರ್ಜಸ್ಗೆ ಟಿಕ್ ಮಾಡಿ. ಎಲ್ಲಾ ವಿವರಗಳನ್ನು ಮತ್ತೊಮ್ಮೆ ಚೆಕ್ ಮಾಡಿ. ನಂತರ ಪ್ರೊಸೀಡ್ ಟು OTP ಮೇಲೆ ಕ್ಲಿಕ್ ಮಾಡಿ. ಒಂದು ಪಾಪ್ಅಪ್ ಮೆಸೇಜ್ ಬರುತ್ತದೆ. ಓಕೆ ಕ್ಲಿಕ್ ಮಾಡಿ. ನೀವು ಈಗ ಪೇಮೆಂಟ್ ವೆರಿಫಿಕೇಶನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೀರಿ. ಸ್ಟೆಪ್ 2, ಪೇಮೆಂಟ್ ವೆರಿಫಿಕೇಶನ್. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸುವ ರಿಕ್ವೈರ್ಡ್ ಪೇಮೆಂಟ್ ಅನ್ನು ನೀವು ಪೇಮೆಂಟ್ ಮಾಡಬೇಕಾಗುತ್ತದೆ. ನಿಮ್ಮ ಇಷ್ಟದ UPI ಆಪ್ ಬಳಸಿ ಪೇಮೆಂಟ್ ಮಾಡಬಹುದು. ಪೇಮೆಂಟ್ ಆದ್ಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್, ಪೇಮೆಂಟ್ ಡೇಟ್ ಮತ್ತು ನಿಮ್ಮ ರಿಜಿಸ್ಟರ್ಡ್ ವಾಟ್ಸ್ಆಪ್ ಅಥವಾ ಇಮೇಲ್ಗೆ ಬಂದಿರುವ 6 ಡಿಜಿಟ್ OTP ನಮೂದಿಸಿ. ಯಾವುದೇ ನೋಟ್ಸ್ ಅಥವಾ ಕನ್ಸರ್ನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೀಬಹುದು. ನಂತರ ಟರ್ಮ್ಸ್ಗೆ ಟಿಕ್ ಮಾಡಿ ಮತ್ತು ವೆರಿಫೈ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ವೆರಿಫಿಕೇಶನ್ ಆದ್ಮೇಲೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ವಾಟ್ಸ್ಆಪ್ ಮತ್ತು ಇಮೇಲ್ ಮೂಲಕ ಬರುತ್ತದೆ. ಅದಾದ್ಮೇಲೆ ನೀವು ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೀರಿ. ಸ್ಟೆಪ್ 3, ಲಾಗಿನ್ ಮತ್ತು ಸೆಟ್ ಎಂಪಿನ್. ನಿಮ್ಮ ಹೊಸ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮೂದಿಸಿ. ಟರ್ಮ್ಸ್ ಮತ್ತು ಕಂಡೀಷನ್ಸ್ಗೆ ಟಿಕ್ ಮಾಡಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಇಷ್ಟದ ಎಂಪಿನ್ ಸೆಟ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಮತ್ತೆ ಕ್ಲಿಕ್ ಮಾಡಿ. ನೀವು ಕ್ರಿಯೇಟ್ ಮಾಡಿದ ಎಂಪಿನ್ ಮತ್ತೆ ನಮೂದಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಅಷ್ಟೇ, ನೀವು ಯಶಸ್ವಿಯಾಗಿ ಹ್ಯಾಂಡ್ ಲೋನ್ ಆಪ್ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಆಗಿದ್ದೀರಿ. ಈಗ ನೀವು ಹೋಮ್ ಪೇಜ್ಗೆ ಬರುತ್ತೀರಿ.